ನಾನು ಕಲಿಸಲು ಬಂದಿಲ್ಲ, ಜಾಗೃತಗೊಳಿಸಲು ಬಂದಿದ್ದೇನೆ. ಅವತಾರ್ ಮೆಹರ್ ಬಾಬಾ. ಮೆಹರ್ ಬಾಬಾ ತನ್ನ ಬಳಿಗೆ ಬಂದ ಜನರಿಗೆ ನಿರ್ಲಕ್ಷಿಸುವುದಕ್ಕಿಂತ ತಿಳಿದುಕೊಳ್ಳುವುದು ಉತ್ತಮ, ತಿಳಿದುಕೊಳ್ಳುವುದಕ್ಕಿಂತ ಅರ್ಥಮಾಡಿಕೊಳ್ಳುವುದು ಉತ್ತಮ, ಅರ್ಥಮಾಡಿಕೊಳ್ಳುವುದಕ್ಕಿಂತ ಅನುಭವಿಸುವುದು ಉತ್ತಮ ಮತ್ತು ಭಾವನೆಗಿಂತ ಆಗುವುದು ಉತ್ತಮ ಎಂದು ಸಲಹೆ ನೀಡಿದರು. ಬೇರೆ ರೀತಿಯಲ್ಲಿ ಹೇಳುವುದಾದರೆ, ಬಾಬಾ ನಾವು ತಿಳಿದುಕೊಳ್ಳಬೇಕು, ಅರ್ಥಮಾಡಿಕೊಳ್ಳಬೇಕು, ಅನುಭವಿಸಬೇಕು ಮತ್ತು ದೇವರಾಗಬೇಕೆಂದು ಬಯಸುತ್ತಾರೆ. ಚಾರ್ಟ್ 8ನಲ್ಲಿ ಮಾಡಲಾದ ಈ ಕೆಳಗಿನ ವಿಡಿಯೋಗಳಲ್ಲಿ ನಾವು ಸೃಷ್ಟಿಯ ಬಗ್ಗೆ ಮುಂದುವರಿದ ವೈಜ್ಞಾನಿಕ ರೀತಿಯಲ್ಲಿ ತಿಳಿದುಕೊಳ್ಳಲು ಪ್ರಯತ್ನಿಸುತ್ತೇವೆ. ಆಧ್ಯಾತ್ಮಿಕತೆಯು ಉನ್ನತ ವಿಜ್ಞಾನವಾಗಿದೆ. ಈ ಸತ್ಯಗಳನ್ನು ಪ್ರಯೋಗಿಸದ ಹೊರತು ಅನುಭವಿಸಲು ಸಾಧ್ಯವಿಲ್ಲ. ದೇವರು ಈ ಸೃಷ್ಟಿಯಿಂದ ಎಲ್ಲೋ ದೂರದಲ್ಲಿದ್ದಾರೆಯೇ? ದೇವರು ಸೃಷ್ಟಿಯಲ್ಲಿ ಎಲ್ಲೆಡೆ ಇದ್ದರೆ ನಾವು ಎಲ್ಲೆಡೆ ಆ ದೈವತ್ವದ ಉಪಸ್ಥಿತಿಯನ್ನು ಅನುಭವಿಸಲು ಸಾಧ್ಯವಿಲ್ಲ. ಏಕೆ? ದೇವರು ಎಲ್ಲದರಲ್ಲೂ ಮತ್ತು ಎಲ್ಲೆಡೆ ಇದ್ದರೆ ಅವನು ನಮ್ಮಲ್ಲಿಯೂ ಇದ್ದಾನೆ. ಹಾಗಾದರೆ ನಾವು ನಮ್ಮಲ್ಲಿ ಅವನ ಉಪಸ್ಥಿತಿಯನ್ನು ಅನುಭವಿಸಲು ಸಾಧ್ಯವಿಲ್ಲ, ಅಥವಾ ದೇವರು ಕಾಲಕಾಲಕ್ಕೆ ನಮ್ಮನ್ನು ನಿರ್ದೇಶಿಸಲು ಸಾಧ್ಯವಿಲ್ಲ. ಏಕೆ? ನಮ್ಮ ಸುತ್ತಲಿನ ಅನೇಕ ದೇವ ಸಾಕ್ಷಾತ್ಕಾರ ಹೊಂದಿದ ಜನರು ಕೇಳಿದರೆ ತಕ್ಷಣವೇ ಆ ಒಳನೋಟವನ್ನು ನೀಡಲು ಸಾಧ್ಯವಿಲ್ಲ ಎಂದು ನಮಗೆ ತಿಳಿದಿದೆ. ಈ ಚಾರ್ಟ್ 8 ಅನ್ನು ಅರ್ಥಮಾಡಿಕೊಳ್ಳುವ ಮೂಲಕ ಮೇಲಿನ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರಗಳು ಲಭ್ಯವಿದೆ. ಅವತಾರ್ ಮೆಹರ್ ಬಾಬಾ ಅವರ ನಿರ್ದೇಶನದ ಮೇರೆಗೆ ಈ ಚಾರ್ಟ್ ಅನ್ನು ರಣ್ಯೋ ಗೆಲ್ ರಚಿಸಿದ್ದಾರೆ. ಬಾಬಾ ರಣ್ಯೋ ಗೆಲ್ ಅವರಿಗೆ ವೈಯಕ್ತಿಕ ಚಿತ್ರಗಳ ಗಾತ್ರಗಳು, ಬಳಸಬೇಕಾದ ಬಣ್ಣಗಳ ಬಗ್ಗೆ ಮಾರ್ಗದರ್ಶನ ನೀಡಿದರು. ಬಾಬಾ ಅವುಗಳನ್ನು ಪದೇ ಪದೇ ಸರಿಪಡಿಸುತ್ತಿದ್ದರು. ಕೆಲವೊಮ್ಮೆ ರಣ್ಯೋ ಗೆಲ್ ಅವರ ಬಣ್ಣ ಮಿಶ್ರಣದಿಂದ ಅತೃಪ್ತರಾಗಿದ್ದರೆ ಬಾಬಾ ವೈಯಕ್ತಿಕವಾಗಿ ಬಣ್ಣಗಳನ್ನು ಮಿಶ್ರಣ ಮಾಡುತ್ತಿದ್ದರು. ಈ ಚಾರ್ಟ್ ಮಕ್ಕಳು ಮತ್ತು ಅನಕ್ಷರಸ್ಥ ವ್ಯಕ್ತಿಗಳಿಗೆ ಸಮಾನವಾಗಿ ದೈವಿಕ ವಿಷಯವನ್ನು ಸ್ಪಷ್ಟಪಡಿಸುತ್ತದೆ. ಒಂದೇ ವಿಷಯವನ್ನು ವಿವರಿಸಲು ಒಂದು ಚಿತ್ರವು ಮಿಲಿಯನ್ಗಿಂತಲೂ ಹೆಚ್ಚು ಪದಗಳನ್ನು ವಿವರಿಸುತ್ತದೆ. ಬಾಬಾ ಇಲ್ಲಿಯೂ ಅದೇ ರೀತಿ ಮಾಡಿದರು. 4 ಬದಿಗಳಲ್ಲಿ ದೇವರ ಸೃಜನಶೀಲ ಕಲ್ಪನೆಯು ತನ್ನನ್ನು ನೇರವಾಗಿ ತಿಳಿದುಕೊಳ್ಳಲು ಅನಂತ ಲೋಕಗಳಾಗಿ ಹೊರಹೊಮ್ಮಿದೆ ಎಂದು ಬರೆಯಲಾಗಿದೆ. ವರ್ಣಚಿತ್ರದ ಈ ಭಾಗ ಬಣ್ಣದ ನೇರಳೆ ಬಣ್ಣವನ್ನು ದೇವರ ಆಚೆಯ ಸ್ಥಿತಿ ಎಂದು ಹೆಸರಿಸಲಾಗಿದೆ. ಈ ಸ್ಥಿತಿಯು ಅತ್ಯಂತ ಮೂಲ ದೇವರ ಸ್ಥಿತಿಯಾಗಿದೆ, ಆದರೆ ಆಳವಾದ ನಿದ್ರೆಯ ಸ್ಥಿತಿಯಲ್ಲಿದೆ. ದೈವತ್ವದ ಆಳವಾದ ನಿದ್ರೆಯ ಸ್ಥಿತಿಯ ಅರ್ಥವೇನು? ಈ ಸ್ಥಿತಿಯು ಯಾವುದೇ ವಿಧಾನದಿಂದ ಮಾನವ ಆವಿಷ್ಕಾರವನ್ನು ಮೀರಿದೆ. ಬಹಿರಂಗ ಮತ್ತು ಬಹಿರಂಗಗೊಳ್ಳದ ಜ್ಞಾನ, ಶಕ್ತಿ ಮತ್ತು ಸ್ಥೂಲ ವಿಶ್ವ, ಅದು ಅನುಭವಿಸುವ ಆನಂದ, ವಿಶ್ವವು ಪ್ರದರ್ಶಿಸುವ ಶಕ್ತಿಯು ಆಳವಾದ ನಿದ್ರೆಯ ಸ್ಥಿತಿಯಲ್ಲಿದೆ. ಇಲ್ಲಿಯವರೆಗೆ ಕಂಡುಹಿಡಿದ ಮತ್ತು ವಿವರಿಸಿದ ಎಲ್ಲವನ್ನು ಒಳಗೊಂಡಿರುವ ಆಳವಾದ ಶೂನ್ಯತೆಯು ಆ ಸ್ಥಿತಿಯಲ್ಲಿದೆ. ಅದು ವಿವರಣೆಗೆ ಮೀರಿದ ಕತ್ತಲೆಯ ಮಂಜು. ಸರಳ ಪದಗಳಲ್ಲಿ ಈ ಸ್ಥಿತಿಯು ಮೆಹರ್ ಬಾಬಾ ಹೇಳಿದಂತೆ ಶಿಶುವಿನ ಆಳವಾದ ನಿದ್ರೆಯ ಸ್ಥಿತಿಗೆ ಹೋಲುತ್ತದೆ.
ಆಳವಾದ ನಿದ್ರೆಯ ಶೂನ್ಯತೆಯ ಆ ಆಳವಾದ ಸ್ಥಿತಿಯಲ್ಲಿ ಅವನನ್ನು ತಿಳಿದುಕೊಳ್ಳುವ ಒಂದು ಉತ್ಸಾಹವು ಹೊರಹೊಮ್ಮಿತು. ಈ ಉತ್ಸಾಹವು ಯಾವುದೇ ಮಿತಿಗಳಿಲ್ಲದೆ ಒಂದು ದೊಡ್ಡ ಸಂಚಲನವನ್ನು ಉಂಟುಮಾಡಿತು ಮತ್ತು ಸೃಷ್ಟಿಯ ಪ್ರತಿಯೊಂದು ಹಂತದಲ್ಲೂ ಅಸಂಖ್ಯಾತ ಮಟ್ಟದ ಪ್ರಜ್ಞೆಯೊಂದಿಗೆ ಅಪಾರ ಜ್ಞಾನ, ಅಪಾರ ಶಕ್ತಿ ಮತ್ತು ಅಸಂಖ್ಯಾತ ಭ್ರಮೆಯ ಸ್ಥೂಲ ವಸ್ತುಗಳನ್ನು ವ್ಯಕ್ತಪಡಿಸುವ ಕನಸಿನ ಸ್ಥಿತಿಗೆ ಪ್ರವೇಶಿಸಿತು. ಈ ಕನಸಿನ ಸ್ಥಿತಿಯು ಇಡೀ ಪರಾತ್ಪರ ಪರಬ್ರಹ್ಮದ ಒಂದು ಭಾಗವಾಗಿದೆ ಎಂಬುದನ್ನು ನೆನಪಿಡಿ. ಈ ಕನಸಿನ ಸ್ಥಿತಿಯು ಸೃಷ್ಟಿಯ ಮೊದಲ ತರಂಗವಾಗಿದೆ. ದಿ ಲೆಹರ್ ಎಂದರೆ ಮೆಹರ್ ಬಾಬಾ ವಿವರಿಸಿದಂತೆ ಅಲೆ. ಆ ಆಳವಾದ ನಿದ್ರೆಯ ಕೆಲವು ಭಾಗವು ಕನಸಿನ ಸ್ಥಿತಿಗೆ ಪ್ರವೇಶಿಸಿದೆ. ಈ ಕನಸಿನ ಸ್ಥಿತಿಯನ್ನು ಪರಬ್ರಹ್ಮದ ಸ್ಥಿತಿ ಎಂದು ಗ್ರಹಿಸಬಹುದು. ಅದು ಮೂಲ ದೈವತ್ವದ ಕನಸಿನ ಸ್ಥಿತಿಯಾಗಿದೆ. ಈ ಸ್ಥಿತಿಯು ದೈವತ್ವದ ಅತ್ಯುನ್ನತ ಕನಸಿನ ಸ್ಥಿತಿಯಾಗಿದೆ. ವ್ಯುತ್ಪತ್ತಿ ನಿಘಂಟಿನ ಪ್ರಕಾರ ದೈವಿಕ ಪದವು ಅತ್ಯುನ್ನತ ಶುದ್ಧತೆ, ಅತ್ಯುನ್ನತ ಪರಿಪೂರ್ಣತೆ, ಅಪ್ರತಿಮ, ಸಂಪೂರ್ಣವಾಗಿ ಸಂಪೂರ್ಣ, ವಿವರಣೆಯನ್ನು ಮೀರಿ, ಮನಸ್ಸನ್ನು ಮೀರಿ, ಅತ್ಯುನ್ನತ ಸಂಭಾವ್ಯ ಕಲ್ಪನೆಯನ್ನು ಮೀರಿ. ಇದು ಜ್ಞಾನದ ಅತ್ಯುನ್ನತ ಅನುಭವವಾಗಿದೆ. ಇದು ಮಾನವ ಆಧ್ಯಾತ್ಮಿಕ ಹೃದಯದ ಆಳವಾದ ಆಳದಲ್ಲಿ ಅಡಗಿದೆ. ಹಾಗಾದರೆ ಕನಸು ಎಂದರೇನು? ಕನಸು ಎಂದರೆ ಆಳವಾದ ನಿದ್ರೆಯ ಸ್ಥಿತಿಯಲ್ಲಿ ಅಥವಾ ಆಳವಾದ ಧ್ಯಾನಸ್ಥ ಸ್ಥಿತಿಯಲ್ಲಿ ನಿರಂತರ ವ್ಯವಸ್ಥಿತ ಆನಂದದಾಯಕ, ಆಹ್ಲಾದಕರ ಆಳವಾದ ಮತ್ತು ಆಳವಾದ ಭಾವನೆಗಳು. ಕನಸಿನ ಸ್ಥಿತಿಯು ನಿದ್ರೆಯ ಸ್ಥಿತಿಯಲ್ಲಿ ಅಥವಾ ಆಳವಾದ ಧ್ಯಾನಸ್ಥ ಸ್ಥಿತಿಯಲ್ಲಿ ಅಥವಾ ಆಳವಾದ ಮತ್ತು ಆಳವಾದ ಉನ್ನತ ಕಲ್ಪನೆಯ ಸ್ಥಿತಿಗಳಲ್ಲಿ ಸಂಭವಿಸುತ್ತದೆ. 20 ಈಗ ಪ್ರಿಯ ಸ್ನೇಹಿತರೆ, ದೈವಿಕ ಮತ್ತು ಕನಸು ಎರಡೂ ಪದಗಳನ್ನು ಏಕಕಾಲದಲ್ಲಿ ಕಲ್ಪಿಸಿಕೊಳ್ಳಿ. ಅದು ನಮ್ಮ ಪ್ರಸ್ತುತ ತಿಳುವಳಿಕೆಗೆ ದೇವರ ಕನಸಿನ ಸ್ಥಿತಿಯಾಗಿದೆ. ಈಗ ನಾವು ಆಗಾಗ್ಗೆ ಕಾಣುವ ಸಾಮಾನ್ಯ ಕನಸು ಎಂದರೇನು? ಈ ಸಾಮಾನ್ಯ ಕನಸು ಸ್ಥೂಲ ಪ್ರಪಂಚದೊಂದಿಗೆ ಸಂಪರ್ಕವನ್ನು ಹೊಂದಿದೆ ಮತ್ತು ಅದರೊಂದಿಗೆ ನಮ್ಮ ಸಂಪರ್ಕ ಮತ್ತು ಅದರ ಆಧಾರದ ಮೇಲೆ ಕಲ್ಪನೆಯನ್ನು ಹೊಂದಿದೆ. 22 ಜ್ಞಾನದ ಜಗತ್ತು, ಮಾನಸಿಕ ಗೋಳಕ್ಕೆ ಯಾವುದೇ ಗಡಿಗಳಿಲ್ಲ. ಅದೇ ರೀತಿ ಶಕ್ತಿಯ ಜಗತ್ತು, ಸೂಕ್ಷ್ಮ ಗೋಳಕ್ಕೂ ಯಾವುದೇ ಗಡಿಗಳಿಲ್ಲ. ಜ್ಞಾನದ ಕ್ಷೇತ್ರಗಳು ಮತ್ತು ಶಕ್ತಿಯ ಗೋಳ ಎರಡೂ ನಿರಾಕಾರವಾಗಿವೆ. ಈ ಅಪರಿಮಿತ ನಿರಾಕಾರ ಸ್ಥಿತಿ ಪರಬ್ರಹ್ಮನ ಸ್ಥಿತಿಯಾಗಿದೆ. ಇದು ಬಿಗಿಯಾದ ವಿಭಾಗಗಳಾಗಿ ವಿಂಗಡಿಸಲ್ಪಟ್ಟಿಲ್ಲ, ಆದರೆ ಅಸ್ಥಿರವಾಗಿದೆ. ನಿರಂತರ ಪರಿವರ್ತನೆಯ ಪ್ರಕ್ರಿಯೆಯ ಸ್ಥಿತಿ. Beloved God, help us all to love you more and more and more and more and still yet more, till we become worthy of union with you, and help us all to hold fast to Baba's Daman till the very end.